2026 ವೃಶ್ಚಿಕ ರಾಶಿದು ಟೈಮ್. ನರೇಂದ್ರ ಮೋದಿ ಕೂಡ ವೃಶ್ಚಿಕ ರಾಶಿ ಬರ್ತಾರೆ, ಯಶ್ ಅವರು ಕೂಡ ವೃಶ್ಚಿಕ ರಾಶಿ ಬರ್ತಾರೆ, ಯಡಿಯೂರಪ್ಪರು ಕೂಡ ವೃಶ್ಚಿಕ ರಾಶಿ ಬರ್ತಾರೆ. ಇವರಿಗೆಲ್ಲ ಟೈಮು ಯೋಗದ ಜಾತಕಗಳು ಅವೆಲ್ಲ ಬಿಡಿ, ಟೈಮ್ ಕೆಡೋದೇ ಇಲ್ಲ ಅವಕ್ಕೆಲ್ಲ, ಅವೆಲ್ಲ ಯೋಗದಲ್ಲಿ ಹುಟ್ಟುಬಿಟ್ಟಿರ್ತಾರೆ. ಟೈಮ್ ಜಾತಕಗಳು ಹುಟ್ಟಿಲ್ಲ, ಅವರೆಲ್ಲ ಯೋಗ ಜಾತಕ ಹುಟ್ಟಿರ್ತಾರೆ. ಟೈಮ್ ಫಾಲೋ ಮಾಡೋರಿಗೂ ಯೋಗ ಫಾಲೋ ಮಾಡೋರಿಗೂ ವ್ಯತ್ಯಾಸ ಇದೆ. ಯೋಗ ಮತ್ತು ಟೈಮ್ ವೃಶ್ಚಿಕ ರಾಶಿಯವರಿಗೆ ವಿದ್ಯಾಭ್ಯಾಸದಲ್ಲಿ ಈ ಸರಿ 5ನೇ ಮನೆಯಲ್ಲಿ ಶನಿ ಗ್ರಹ ಇರೋದ್ರೆ ತುಂಬ ದೊಡ್ಡ ವ್ಯಕ್ತಿ ಆಗ್ಬೋದು, ಉನ್ನತ ಸ್ಥಾನವನ್ನು ಪಡ್ಕೋಬೋದು. ವೃಶ್ಚಿಕ ರಾಶಿ ಗುರುಬಲ ಬರುತ್ತೆ ಈ ವರ್ಷದಲ್ಲಿ. ಶನಿ ಕೂಡ ನಿಮಗೆ, ರಾಹು ಕೂಡ 3ನೇ ಮನೆಗೆ ಬರ್ತಾನೆ, ತುಂಬ ಸ್ಟ್ರಾಂಗ್ ಆಗ್ತಾನೆ ಅಲ್ವಾ ಮೇಡಮ್ ಅವರೇ? ಹೌದು, ಡಿಸೆಂಬರಲ್ಲಿ ಬರ್ತಾನೆ, ಡಿಸೆಂಬರ್ ಬರ್ತಾನೆ. ಇವಾಗ ವೃಶ್ಚಿಕ ರಾಶಿ ಟೈಮ್ ಹೇಗಿದೆ, ಏನೆಲ್ಲ ಫಾಲೋ ಮಾಡಬೇಕು? ಈಗ ಒಂದು ಜನವರಿ ತಿಂಗಳಾದ ನಂತರ, ಜನವರಿ ತಿಂಗಳ ನಂತರ ಸ್ವಲ್ಪ ಟೈಮ್ ಕೆಡುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಗ್ರಹಗಳ ಬದಲಾವಣೆಯಿಂದ ಕೂಡ ಕೆಡುತ್ತೆ. ಅಷ್ಟಮದಲ್ಲಿ ಅವರಿಗೆ ಗುರು ಇರೋದ್ರಿಂದ ಎಲ್ಲೋ ಒಂದು ಕಡೆ ತುಂಬ ಅಂದರೆ ಕೆಲಸ ಕಾರ್ಯಗಳಲ್ಲಿ ಈ ಒಂದು ವರ್ಷ ವೃಶ್ಚಿಕ ರಾಶಿಯವರು ಅತಿ ಹೆಚ್ಚು ಏನು ಕೆಲಸ ಕಾರ್ಯ ಇಲ್ದಿರ ಸುಮ್ಮನೆ ಮನೇಲಿರೋದೇ ದೊಡ್ಡದಾಗಿರುತ್ತೆ. ಮತ್ತು ಈ ವಿದ್ಯಾಭ್ಯಾಸ ಅಂತ ಬಂದಾಗ ಯಾರಾದರೂ ಇದು ಜಡ್ಜ್ ಆಗೋದು, ಲಾಯರ್ ಆಗೋದು, ಈ ಥರ ಯಾರಾದರೂ ಓದ್ತಾ ಇದ್ದರೆ, CA ಈ ಥರ ಓದ್ತಾ ಇದ್ದರೆ ಖಂಡಿತವಾಗ್ಲೂ ಅವರು ಈ ವರ್ಷ 2026ರಲ್ಲಿ ಒಂದು ಒಳ್ಳೆ ಪೋಸ್ಟಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಮತ್ತು ಜಡ್ಜು, ಲಾಯರ್ ಯಾರು ಇರ್ತಾರೆ ಅವರು ಕೂಡ ಪ್ರಮೋಷನ್ಗೆ ಹೋಗ್ತಾರೆ. ಅಂದರೆ ಲಾಯರ್ ಇರೋರು ಜಡ್ಜ್ ಪೋಸ್ಟ್ಗೆ ಹೋಗೋದು, ಜಡ್ಜ್ ಅವ್ರಿಗೆ ಯಾವುದಾದ್ರೂ ಒಂದು ಗೌರವಾನ್ವಿತ ಪದವಿಯನ್ನು ಕೊಡೋದು, ಇದೆಲ್ಲವೂ ನಡೀತಾ ಹೋಗುತ್ತೆ ವೃಶ್ಚಿಕ ರಾಶಿಯವರಿಗೆ. 2026ರಲ್ಲಿ 6ನೇ ತಿಂಗಳ ನಂತರ ಒಂದು ಒಳ್ಳೆ ಪಾಸಿಟಿವ್ ರಿಸಲ್ಟು, ಮನೆ ತೊಗೊಳ್ಳೋದಾಗಿರ್ಬೋದು, ಬಿಸ್ನೆಸ್ ಮಾಡೋದಾಗಿರ್ಬೋದು, ಅಥವಾ ಯಾವುದಾದ್ರೂ ಇವಾಗ ನಾವು ಬರೀ ಮನೆ IT-BT ಕಂಪ್ನಿನೇ ಮಾತಾಡ್ತಿರ್ತೀವಿ. ಆದರೆ ವ್ಯವಸಾಯ ಮಾಡೋ ಅಂಥವ್ರು, ಹಳ್ಳಿಗಳಲ್ಲಿ ಫಾರ್ಮಿಂಗ್ ಮಾಡೋ ಅಂಥವ್ರಿಗೆಲ್ಲರಿಗೂ ಕೂಡ ವೃಶ್ಚಿಕ ರಾಶಿಯವರಿಗೆ 6ನೇ ತಿಂಗಳ ನಂತರ ತುಂಬ ಒಳ್ಳೆ ಪಾಸಿಟಿವ್, ತುಂಬ ಅದೃಷ್ಟ. ಅವ್ರು ಏನೇ ಬೆಳೆ ಬೆಳೆದ್ರು ಅಥವಾ ಜಮೀನುಗಳನ್ನು ಹೆಚ್ಚೆಚ್ಚು ಮಾಡ್ಕೊಂಡು ಹೋಗೋದು, ಇವೆಲ್ಲವೂ ಕೂಡ ತುಂಬ ಲಕ್ಕನ್ನು ತಂದುಕೊಡುತ್ತೆ ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿಯವರು ತಿನ್ನಲ್ಲ ಶನೇಶ್ವರನ ಟೆಂಪಲ್ನ ದರ್ಶನ ಮಾಡಿ, ಮತ್ತು ಆಲಂಗುಡಿ ಗುರು ಟೆಂಪಲ್ನ ಕೂಡ ದರ್ಶನ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಮಿತಾ ಮೇಡಮ್ ಅವರ ಕ್ರಿಸ್ಟಲಲ್ಲಿ ಶನಿಗೆ ಸಂಬಂಧಪಟ್ಟಂಥ ಕಲ್ಲನ್ನು, ಗುರುಗ್ರಹ ಸಂಬಂಧಪಟ್ಟಂಥ ಕಲ್ಲನ್ನು ಯೂಸ್ ಮಾಡಿ ಖಂಡಿತಲ್ಲಿ ಕೂಡ ಅವ್ರ ಹತ್ರನಾರು ಇದು ತಗೋಬೋದು, ನಮ್ಮ ಹತ್ರನಾರು ತಗೊಳ್ಳಿ, ಖಂಡಿತಲ್ಲಿ ಕೂಡ ಒಳ್ಳೆಯದತ್ತೆ. ದಿಷ್ಟಿಗಾಗಿ ಮನೆ ಕಲ್ಲನ್ನು ಯೂಸ್ ಮಾಡ್ತಾ ಹೋಗಿ. ಮತ್ತು ವೃಶ್ಚಿಕ ರಾಶಿಯವರಿಗೆ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ. ನಿಮ್ಮ ಮಕ್ಕಳು ವಿದೇಶದಲ್ಲಿ ಎಜುಕೇಷನ್ ಮಾಡ್ಬೋದು ಅಂತ 100% ಹೇಳ್ತಿದ್ದೆ. ಮತ್ತು ಬ್ಯಾಂಕ್ ಲೋನ್ ಕೂಡ ತಗೊಂಡು ಎಜುಕೇಷನ್ ಮಾಡ್ಬೋದು. ಬ್ಯಾಂಕ್ ಲೋನ್ ಕೂಡ ಎಜುಕೇಷನ್ ಸಿಗುತ್ತೆ, ಯಾವ್ದು ಬೇಕಾದ್ರೂ ನೀವು ತಗೋಬೋದಾಗುತ್ತೆ. ಮತ್ತು ಯಾವುದಾದ್ರು ಲಿಟಿಗೇಷನ್ ಪ್ರಾಪರ್ಟಿ ನಿಮ್ಮ ಕುಟುಂಬದಲ್ಲಿ ಏನಾರು ಇದ್ದರೆ ಅದನ್ನು ಕೂಡ ಬಗೆಹರಿಸ್ಕೋಬೋದು ಅಂತ ಹೇಳ್ತೀವಿ. ಮತ್ತು ಸುಖ ಸ್ಥಾನಾಧಿಪತಿ ಪಂಚಮ ಸ್ಥಾನದಲ್ಲಿರೋದ್ರಿಂದ, ಪಂಚಮಾಧಿಪತಿ ಉಚ್ಚನಾಗಿರೋದ್ರಿಂದ ನಿಮಗೆ ಯಾವ್ದಾದ್ರು ಪಿತ್ರಾಯಿತ ಆಸ್ತಿ ಸಿಗೋದಂದರೆ, ನಿಮ್ಮ ಜನ್ಮದಲ್ಲಿ ಪಿತ್ರಾಯಿತ ಅಲ್ಲ, ನೀವು ಯಾವ್ದಾದ್ರು ಒಂದು ಪ್ರಾಪರ್ಟಿನೂ ಕೂಡ ತಗೊಂಡ್ರು ಕೂಡ ಅದು ಪಿತ್ರಾಯಿತ ಆಸ್ತಿ ಅಂತ, ಅದು ಬೇರೆ ಜಾತಿ ಬೇರೆ ಧರ್ಮ ಯಾವುದೇ ಆಗಿರ್ಬೋದು, ಅವರು ಪಿತ್ರಾಯಿತ ಆಸ್ತಿನ ಮಾರ್ತಾ ಇರ್ತಾರೆ. ಭೂಮಿ ವಿಚಾರದಲ್ಲಿ ಸಕಲ ಸಂಪತ್ತೈಶ್ವರ್ಯನ ಕೊಡ್ತಾ ಹೋಗುತ್ತೆ. ಮತ್ತು ಪಂಚಮ ಸ್ಥಾನದಲ್ಲಿ ಶನಿಗ್ರಹದಿಂದ ಕಾರು ಮತ್ತು ಬೈಕು 2026ರಲ್ಲಿ ವೃಶ್ಚಿಕ ರಾಶಿಯವರು ಗಾಡಿ ಮತ್ತು ಬೈಕನ್ನು ಬದಲಾವಣೆ ಮಾಡ್ತೀರಾ, ಇರೋರು ಬದಲಾವಣೆ ಮಾಡ್ತೀರಾ, ಇಲ್ಲದಿದ್ದವ್ರು ಗಾಡಿ ವಾಹನವನ್ನು ತಗೋತೀರಾ. ಮತ್ತು ಅತಿ ಹೆಚ್ಚು ಲಕ್ಕಿ ಬಣ್ಣ ಅಂತ ಬಂದಾಗ ಖಂಡಿತ ಕೂಡ ವೃಶ್ಚಿಕ ರಾಶಿಯವರಿಗೆ ದಿ ಬೆಸ್ಟ್ ಬಣ್ಣ ಅಂತ ಹೋದಾಗ ಯೆಲ್ಲೋ ಕಲರ್ ಅತಿ ಹೆಚ್ಚನ್ನು ನೀವು ಯೂಸ್ ಮಾಡ್ಬೋದು. ಅದೇ ರೀತಿ ಆರೆಂಜ್ ಕಲರ್ ಕೂಡ ಯೂಸ್ ಮಾಡ್ಬೋದಾಗುತ್ತೆ. ವೃಶ್ಚಿಕ ರಾಶಿ ಅಧಿಪತಿ ಕುಜಗ್ರಹ ನಿಮಗೆ ಒಳ್ಳೆ ರಿಸಲ್ಟ್ ಬರ್ಬೇಕಾದ್ರೆ, ಸಿಂಹ ರಾಶಿಯಲ್ಲಿ ಕುಜ ವಾಸ ಮಾಡ್ಬೇಕಾದ್ರೆ ನಿಮಗೆ ತುಂಬ ಪಾಸಿಟಿವ್ನ ನೋಡ್ತೀರಾ. ಅದೇ ವೃಶ್ಚಿಕ ರಾಶಿ ಅಧಿಪತಿ ಕುಜಗ್ರಹ ಮಕರದಲ್ಲಿದ್ದಾಗ ತುಂಬ ಪಾಸಿಟಿವ್ನ ಅನುಭವಿಸ್ತೀರಾ. ಪಾಸಿಟಿವ್ ಮಕರ ಸಿಂಹ ಭಾಳ ಲಕ್ಕನ್ನು ತಂದುಕೊಡುತ್ತೆ, ಭಾಳ ವೈಬ್ರೇಷನನ್ನು ತಂದುಕೊಡುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವ್ರಿಗೆ ಭಾಳ ನಿರೀಕ್ಷೆಯನ್ನು ನೋಡ್ತಾ ಇದ್ದಾರೆ. ಯಶ್ ಅವ್ರದ್ದು ಕೂಡ ನೆಕ್ಸ್ಟ್ ಪಿಕ್ಚರ್ ಕಾಯ್ತಾ ಇದೆ 100%. ಭಾಳ ವಿಶೇಷವಾಗಿ ಯಡಿಯೂರಪ್ಪ, ನರೇಂದ್ರ ಮೋದಿ ಅವರು ಕೂಡ ಏನಾಗುತ್ತೆ ಕಾದು ನೋಡಬೇಕಾಗುತ್ತೆ. ಅದಕ್ಕೆ ವೃಶ್ಚಿಕ ರಾಶಿಯವರು ನನಗೆ ತಿಳಿದ ಮಟ್ಟಿಗೆ ನಾಗೇಂದ್ರ ಪ್ರಸಾದ್, ರವಿಚಂದ್ರನ್ ಎಲ್ಲ ವೃಶ್ಚಿಕ ರಾಶಿ, ಕೋಕಿಲ ಮೋಹನ್ ಕೂಡ ವೃಶ್ಚಿಕ ರಾಶಿ, ನಾನು ಜಾತಕವನ್ನು ನೋಡಿದ್ದೆ. ಸಂಗೊಳ್ಳಿ ಡೈರೆಕ್ಟ್ರು ಕೂಡ ಅವ್ರದ್ದು ಕೂಡ ವೃಶ್ಚಿಕ ರಾಶಿ. ಮತ್ತು ನೀ ಅನ್ನೋ ನೇಮನ್ನು ಕೂಡ ತುಂಬ ಜನ ಇಟ್ಕೊಂಡ್ರವ್ರಿಗೆ ಅಷ್ಟ ಐಶ್ವರ್ಯ ಬರುತ್ತೆ. ಮೀತಾ ಮೇಡಮ್ ಹೇಳ್ತಾರೆ. ಮೀತಾ ಮೇಡಮ್ ಅವ್ರಿಗೆ ಕೂಡ ನಾನು ಕೊಡ್ತಿದ್ದೆ. ಮೀತಾ ಮೇಡಮ್ ಅವ್ರು ಇವ್ರಿಗೆ ಕ್ರಿಸ್ಟಲಲ್ಲಿ ಯಾವ ಸ್ಟೋನನ್ನು ಯೂಸ್ ಮಾಡಿರಿ ಹೆಣ್ಮಕ್ಳು ಪರ್ಸಲ್ಲಿ, ಇವಾಗ IT-BT ಕಂಪ್ನಿಯವರು ಮತ್ತು ಲಾಯರು, ಇವಾಗ ತುಂಬ ಜನ ಹೆಣ್ಮಕ್ಳು ಕೋರ್ಟಲ್ಲಿ, ವಿಧಾನಸೌಧದಲ್ಲಿ ಕೆಲಸ ಮಾಡೋರು ಮತ್ತು ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡೋರು, ಇವರಿಗೆ ಪಾಸಿಟಿವ್ ಬರೋಕ್ಕೆ ಇವಾಗ ಸ್ಟೋನ್ ಯೂಸ್ ಮಾಡೋಕ್ಕಾಗಲ್ಲ. ಇವ್ರಿಗೆ ಬ್ಯಾಗ್ ಎನ್-ಟಿ ಬ್ಯಾಗಲ್ಲಿ ಯಾವ ಸ್ಟೋನ್ಗಳನ್ನ ಯೂಸ್ ಮಾಡಿದ್ರೆ ಲಕ್ ಬರುತ್ತೆ. ಮತ್ತು ಮನೇಲಿ ಯಾವ ಸ್ಟೋನ್ ಯೂಸ್ ಮಾಡೋಕು, ಮತ್ತು ಡಿಪಾರ್ಟ್ಮೆಂಟ್ ಆಟೋ ಡ್ರೈವರ್ಸ್ಗಳಲ್ಲಿ ಯಾವ ಸ್ಟೋನನ್ನು ಯೂಸ್ ಮಾಡಿದಾಗ ಲಕ್ನ ಅತಿ ಹೆಚ್ಚು ಕಾಣ್ತಾ ಹೋಗ್ತಾರೆ. ನೋಡಿ, ಇವರು ಯಾವ ಸ್ಟೋನು ಅನ್ನೋದಕ್ಕಿಂತ ಯಾವ ಸ್ಟೋನು ಅನ್ನೋದಕ್ಕಿಂತ ಅವ್ರಿಗಾಗೆ ಅಂತಾನೆ ನಾವು ಒಂದೊಂದು ಸ್ಟೋನ್ ಅನ್ನ ಕೊಡ್ತಾ ಬರ್ತಿದೀವಿ. ಹೌದು, ಅವರ ಜಾತಕವನ್ನ ಪ್ರೆಡಿಕ್ಷನ್ ಮಾಡಿ ಅವ್ರಿಗೆ ಯಾವ ರೀತಿ, ಯಾವ ದಶಭುಕ್ತಿ, ಯಾವ ಟೈಮ್ ನಡೀತಿದೆ. ಇವಾಗ ನೀವು ಹೇಳಿದ್ರೆ ಯೋಗ ಬೇರೆ ಟೈಮ್ ಬೇರೆ ಅಂತ, ಸೊ ಅದನ್ನ ನೋಡಿ ನಾವು ಅವ್ರಿಗೆ ಸ್ಟೋನ್ ಅನ್ನ ಕೊಡ್ತೀವಿ. ಕೆಲವೊಂದು ಜಾತಕಕ್ಕೆ ಟೈಮ್ ಸರಿ ಇರುತ್ತೆ, ಟೈಮ್ ಸರಿ ಇರಲ್ಲ. ನೋಡಿ, ನಾರ್ಮಲ್ ಆಗಿ ವೃಶ್ಚಿಕ ರಾಶಿಯವರಿಗೆ ಕುಜನಿಗೆ ಸಂಬಂಧಪಟ್ಟಂಥ ಸ್ಟೋನ್ಗಳನ್ನು ಕೊಡ್ತಾ ಹೋಗ್ತೀವಿ. ಇಲ್ಲ ಶುಕ್ರನಿಗಿಂತ ಇವರಿಗೆ ಬುಧ ಗ್ರಹಕ್ಕೆ ಸಂಬಂಧಪಟ್ಟಂತಹ, ಯಾಕಂದರೆ ಇವರಿಗೆ ಸ್ವಲ್ಪ ಈ ಗ್ರೀನನ್ನು ಯೂಸ್ ಮಾಡಿದಾಗ ಎಲ್ಲೋ ಒಂದು ಕಡೆ ಇವರ ಬುದ್ಧಿ
ಬೆಳವಣಿಗೆ ಜಾಸ್ತಿ ಆಗುತ್ತೆ. ವೃಶ್ಚಿಕ ರಾಶಿಯವರು ಬುದ್ಧಿವಂತರು, ಆದರೆ ಸೋಂಬೇರಿ ಜಾಸ್ತಿ ಬೀಳ್ತಾ ಇರ್ತಾರೆ. ಅವ್ರಿಗೆ ಸ್ವಲ್ಪ ಚುರುಕುತನ ಆಗಬೇಕು ಅಂತ ಅಂದರೆ ಸೂರ್ಯನಿಗೆ ಸಂಬಂಧಪಟ್ಟಂಥ ಒಂದು ಸ್ಟೋನನ್ನು ಕೂಡ ನಾವು ಕೊಡ್ತಾ ಹೋಗ್ತೀವಿ. ಇಲ್ಲಿ ನೋಡ್ಬೋದು ಯಶರ್ 8ನೇ ತಾರೀಕು ಹುಟ್ಟಿದ್ದಾರೆ. ಅವರು ಅತಿ ಹೆಚ್ಚು ಬ್ಲಾಕ್ ಗ್ರೀನ್ ಯೂಸ್ ಮಾಡ್ತಾರೆ. ಯಡಿಯೂರಪ್ಪ ನರೇಂದ್ರ ಮೋದಿ ವೈಟನ್ನು ಯೂಸ್ ಮಾಡ್ತಾರೆ. ತುಂಬ ಲಕ್ಕನ್ನು ತಂದು ಕೊಡುತ್ತೆ. ಇವರಿಗೆ ವೃಶ್ಚಿಕ ರಾಶಿಯಲ್ಲಿ ಕಬ್ಬಣ ಚೆನ್ನಾಗಿ ಆಗಿ ಬರುತ್ತೆ, ಭೂಮಿ ಚೆನ್ನಾಗಿ ಆಗಿ ಬರುತ್ತೆ ಅಂತ ಹೇಳ್ತಾರೆ.